ಎಕ್ಸರ್ಸೈಸ್ ಇಸ್ ಮೆಡಿಸಿನ್. ವ್ಯಾಯಾಮ ಅತ್ಯಂತ ಪರಿಣಾಮಕಾರಿ ಔಷಧ ಇದ್ದ ಹಾಗೆ. ಆದ್ರೆ ಯಾವುದೇ ಔಷಧದ ತರ ಸರಿಯಾದ ಡೋಸೇಜ್ ಅಲ್ಲಿ ಅಂದ್ರೆ ಸರಿಯಾದ ಪ್ರಮಾಣದಲ್ಲಿ ಅಥವಾ ಸರಿಯಾದ ರೀತಿ ವಿಧಾನದಲ್ಲಿ ನಾವು ವ್ಯಾಯಾಮವನ್ನ ಮಾಡ್ತಾ ಇಲ್ಲ ಅಂದ್ರೆ ಅದರಿಂದ ಆಗೋ ಲಾಭಕ್ಕಿಂತ ನಮ್ಗೆ ತೊಂದರೆಗಳು ನಷ್ಟಗಳೇ ಹೆಚ್ಚಾಗ್ತಾ ಹೋಗುತ್ತೆ. ಮೊಣಕಾಲು ಮಂಡಿ ನೋವಿಗೆ ಸರಿಯಾದ ರೀತಿಯಲ್ಲಿ ವ್ಯಾಯಾಮ ಮಾಡಿದ್ರೆ ನಾವು 60-70 ವರ್ಷ ಇದ್ದಾಗ್ಲೂ ಕೂಡ ಮಂಡಿಯನ್ನ ಚೆನ್ನಾಗಿ ಆರೋಗ್ಯವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಜನ ನಾವು ವ್ಯಾಯಾಮ ಶುರು ಮಾಡಿದ್ವಿ ಡಾಕ್ಟ್ರೆ, ಆದ್ರೆ ನನಗೆ ಮಂಡಿ ನೋವು ಹೆಚ್ಚಾಯ್ತು ಅಂತ ಬಹಳಷ್ಟು ಜನ ನನಗೆ ಬಂದು ಪ್ರತಿದಿನ ಹೇಳ್ತಿರ್ತಾರೆ. ಈ ತೊಂದರೆ ಯಾಕಾಗುತ್ತೆ? ಸಾಮಾನ್ಯವಾಗಿ ನಾವು ವ್ಯಾಯಾಮ ಮಾಡಬೇಕಾದ್ರೆ, ಮೊಣಕಾಲು ಮಂಡಿ ನೋವಿಗೆ ವ್ಯಾಯಾಮ ಮಾಡಬೇಕಾದ್ರೆ ಎಲ್ಲರೂ ಮಾಡುವಂತಹ 5 ತಪ್ಪುಗಳು ಯಾವುದು ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಆ ತಪ್ಪುಗಳನ್ನ ನಾವು ಮಾಡಬಾರದು. ಅದ್ರ ಜೊತೆಗೆ ಸುಲಭವಾಗಿ 3 ಯಾವ ವ್ಯಾಯಾಮಗಳನ್ನ ಎಲ್ಲರೂ ಮನೆಯಲ್ಲೇ ಇದ್ದು ಮಾಡಬಹುದು ಅನ್ನೋದನ್ನು ಕೂಡ ಕೊನೆಯಲ್ಲಿ ನಾನು ತಿಳಿಸ್ತೀನಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಮೊಣಕಾಲು ಅಥವಾ ಮಂಡಿ ನಮ್ಮನ್ನ ಪ್ರತಿನಿತ್ಯ ನಡೆಸಲಿಕ್ಕೆ ಬೇಕಾಗಿರುವಂತಹ ಅತ್ಯಂತ ಮುಖ್ಯವಾದಂತಹ ಕೀಲು. ಇದರ ವ್ಯಾಯಾಮವನ್ನು ನಾವು ಪ್ರತಿನಿತ್ಯ ಎಷ್ಟು ಜನ ಮಾಡ್ತಾ ಇದ್ದೀವಿ? ನೀವು ಮಾಡ್ತಾ ಇದ್ದೀರಿ ಅಂದ್ರೆ ದಯವಿಟ್ಟು ಹೌದು ನಾನು ಮಾಡ್ತಾ ಇದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಇನ್ನೂ ಮಾಡ್ತಾ ಇಲ್ಲ ಅಂದ್ರೆ ನಾನು ಇನ್ ಮುಂದೆ ಮಾಡ್ತೀನಿ ಅನ್ನೋದನ್ನ ಆ ಮೆಸೇಜ್ ಅನ್ನ ಕಮೆಂಟ್ ಅಲ್ಲಿ ತಿಳಿಸೋದ್ರಿಂದ ಇನ್ನಷ್ಟು ನಿಮ್ಗೆ ಆ ವ್ಯಾಯಾಮ ಮಾಡ್ಲಿಕ್ಕೆ ಉತ್ತೇಜನ ಸಿಗುತ್ತೆ. ಆ ಬದ್ಧತೆಯಲ್ಲಿ ನೀವಿರ್ತೀರಿ. ಈ ವ್ಯಾಯಾಮವನ್ನ ವಾರಕ್ಕೆ ಎಷ್ಟು ಸಲ ಮಾಡ್ತಾ ಇದೀರಿ ಅಂತ ನಾನು ಪಿನ್ ಕಾಮೆಂಟ್ ಅಲ್ಲಿ ಕೊಟ್ಟಿರುವಂತಹ ಪೋಲ್ಗೆ ನೀವು ಉತ್ತರ ಕೊಡಿ. ಮೊದಲನೇ ತಪ್ಪು, ವಾರ್ಮ್ ಅಪ್ ಮಾಡದೆ ವ್ಯಾಯಾಮಗಳನ್ನ ಮಾಡುವಂತದ್ದು. ಉದಾಹರಣೆಗೆ ಒಂದು ಚಳಿಗಾಲದಲ್ಲಿ ನಾವು ಕಾರನ್ನು ಬೈಕ್ ಅನ್ನು ಪ್ರಾರಂಭ ಮಾಡಬೇಕಾದ್ರೆ ಶುರು ಮಾಡಬೇಕಾದ್ರೆ ಒಂದ್ಸಲ ನಿಧಾನ ಸ್ಟಾರ್ಟ್ ಮಾಡಿ ಇಂಜಿನ್ ಸ್ವಲ್ಪ ಬಿಸಿ ಆಗ್ಲಿಕ್ಕೆ, ಇಂಜಿನ್ ಸ್ವಲ್ಪ ಚಾಲು ಆಗ್ಲಿಕ್ಕೆ ನಾವು ಕಾಯ್ಬೇಕಾಗುತ್ತೆ. 1-2 ನಿಮಿಷ ಸ್ಟಾರ್ಟ್ ಆದ ನಂತರ ನಿಧಾನವಾಗಿ ನಾವು ಆ ಕಾರನ್ನ ಅಥವಾ ಬೈಕ್ ಅನ್ನ ಓಡಿಸ್ಕೊಂಡು ಹೋಗ್ತೀವಿ. ಅದೇ ರೀತಿ ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ತುಂಬಾ ಹೊತ್ತು ಕೂತ್ಕೊಂಡ ನಂತರ ಏಳ್ಬೇಕಾದ್ರೆ ನಮ್ಮ ಕೀಲ್ಗಳಲ್ಲಿ ಸ್ವಲ್ಪ ಅದು ಬಿಗಿತಾ ಇರುತ್ತೆ, ಸ್ಟಿಫ್ನೆಸ್ ಇರುತ್ತೆ. ಅಂದ್ರೆ ನಮ್ಮ ಅಕ್ಕಪಕ್ಕದಲ್ಲಿ, ಮಂಡಿಯ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳು ಟೈಟ್ ಆಗಿರುತ್ತೆ. ನಮ್ಮ ಕೀಲಿಗೆ ಮತ್ತು ಅಕ್ಕಪಕ್ಕದ ಮಾಂಸಖಂಡಗಳಿಗೆ ರಕ್ತ ಸಂಚಾರ ಕಡಿಮೆ ಆಗಿರುತ್ತೆ. ಕೀಲು ಒಳಗಡೆ ಇರುವಂತಹ ಗ್ರೀಸ್, ಸೈನೋವೇಲ್ ಫ್ಲೂಯಿಡ್ ಏನಿರುತ್ತೋ ಅದು ಸ್ವಲ್ಪ ಟೈಟ್ ಆಗಿರುತ್ತೆ, ಥಿಕ್ ಆಗಿರುತ್ತೆ, ಸ್ವಲ್ಪ ದಪ್ಪ ಆಗಿರುತ್ತೆ. ಯಾವಾಗ ನಾವು ವಾರ್ಮ್ ಅಪ್ ಮಾಡದೆ ಸಡನ್ ಆಗಿ ಎದ್ಬಿಟ್ರೆ, ಬೆಳಗ್ಗೆ ಎದ್ದ ತಕ್ಷಣ ನಾನು ಸ್ಕ್ವಾಟ್ಸ್ ಮಾಡ್ತೀನಿ ಅಂತ ಕೂತ್ಕೊಂಡು ಎದ್ದು ಮಾಡ್ಬೇಕಾದ್ರೆ ಸಡನ್ ಆಗಿ ನಮ್ಮ ಕೀಲಿಗೆ ಏಟ್ ಆಗುವಂತ ಸಾಧ್ಯತೆ, ನೋವು ಹೆಚ್ಚಾಗುವಂತ ಸಾಧ್ಯತೆ, ಆ ಬಿಗಿತ ಇದ್ದಿದ್ದಕ್ಕೆ ಅವಾಗ ವ್ಯಾಯಾಮ ಮಾಡಿದಾಗ ಆ ಒಳಗಡೆ ಇರುವಂತಹ ಆರ್ಥರೈಟಿಸ್ ಏನು ಸಮಸ್ಯೆ ಇದೆಯೋ ಅದು ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಅವಾಗ ನೋವು ಬಂದ್ಬಿಡುತ್ತೆ. ನಾವು ಮಾಡ್ತಾ ಇರೋದು ನಮ್ಮ ಮಂಡಿ ನೋವು ಕಡಿಮೆ ಆಗ್ಲಿ ಅಂತ, ಆದ್ರೆ ಈ ರೀತಿ ಮಾಡಿದ್ರೆ ಮಂಡಿ ನೋವು ಹೆಚ್ಚಾಗ್ಬಿಡ್ಬಹುದು. ಅದಕ್ಕೋಸ್ಕರ ಸರಿಯಾದ ರೀತಿಯಲ್ಲಿ ವಾರ್ಮ್ ಅಪ್ ಮಾಡ್ಕೊಂಡ್ರೆ ಈ ತೊಂದರೆ ಆಗದೆ ಇದ್ದಂಗೆ ನಾವು ನೋಡ್ಕೋಬಹುದು. ವಾರ್ಮ್ ಅಪ್ ಮಾಡೋದ್ರಿಂದ ನಮ್ಮ ಆ ಸೈನೋವೆಲ್ ಫ್ಲೂಯಿಡ್ ಫ್ರೀ ಆಗಿ ಫ್ಲೋ ಆಗುತ್ತೆ. ನಮ್ಮ ಮಂಡಿಗೆ ಕರೆಕ್ಟ್ ಆಗಿ ರಕ್ತ ಸಂಚಾರ ಸರಿಯಾಗುತ್ತೆ. ನಮ್ಮ ತೊಡೆಯ ಮುಂಭಾಗದ ಹಿಂಭಾಗದ ಮಾಂಸಖಂಡಗಳು, ಕ್ವಾಡ್ರಿಸೆಪ್ಸ್, ಹ್ಯಾಮ್ಸ್ಟ್ರಿಂಗ್ ಮತ್ತು ಮೀನ್ಖಂಡದ ಮಾಂಸಖಂಡಗಳು, ಕಾಫ್ ಮಸಲ್ಸ್ ಆಕ್ಟಿವೇಟ್ ಆಗುತ್ತೆ. ಸೊ ಏನ್ ಮಾಡಬೇಕು ಅಂತ ನೋಡೋಣ. ಮೊದಲು 1 ನಿಮಿಷ ನಿಂತ್ಕೊಂಡಲ್ಲೇ ಮಾರ್ಚಿಂಗ್, ಸ್ಟ್ಯಾಂಡಿಂಗ್ ಮಾರ್ಚ್ ಅಂತ ಹೇಳ್ತೀವಿ. ಒಂದೇ ಕಡೆ ನಿಂತ್ಕೊಂಡು ಒಂದು ಕುರ್ಚಿ ಹಿಡ್ಕೊಂಡು ಅಥವಾ ಕಿಟಕಿ ಹಿಡ್ಕೊಂಡು ಒಂದೇ ನಿತ್ತಲ್ಲೇ ಓಡಾಡದಾಗೆ ಕಾಲು ಎತ್ತಿ ಎತ್ತಿ ಹಾಕುವಂಥದ್ದು, ಸ್ಟ್ಯಾಂಡಿಂಗ್ ಮಾರ್ಚ್. ಈ ತರ ಒಂದು 30-60 ಸೆಕೆಂಡ್ ಮಾಡೋದು. ನಂತರ ಒಂದೊಂದೇ ಲೆಗ್ ಸ್ವಿಂಗ್ಸ್, ಅದು ಕುರ್ಚಿ ಹಿಡ್ಕೊಂಡು ಅಥವಾ ಒಂದು ಕಿಟಕಿಯನ್ನು ಹಿಡ್ಕೊಂಡು ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಲೆಗ್ ಸ್ವಿಂಗ್ಸ್ ಅಂತ ಹೇಳ್ತೀವಿ. ಕಾಲನ್ನ ಮುಂದಕ್ಕೆ ಹಿಂದಕ್ಕೆ ಮಂಡಿ ಮಡಚದೆ ನೇರವಾಗಿ ಮಾಡುವಂತಹದ್ದು. ನಂತರ ಹೀಲ್ ಅಂಡ್ ಟೋ ರಾಕಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಒಂದೇ ಕಡೆ ನಿಂತ್ಕೊಂಡು ನಿಧಾನವಾಗಿ ನಮ್ಮ ಮುಂಗಾಲನ್ನು ಎತ್ತೋದು ಮತ್ತೆ ತುದಿಗಾಲಲ್ಲಿ ನಿಂತ್ಕೊಳ್ಳೋದು, ಮುಂಗಾಲನ್ನು ಎತ್ತೋದು, ತುದಿಗಾಲಲ್ಲಿ ನಿಂತ್ಕೊಳ್ಳೋದು. ಈ ವ್ಯಾಯಾಮಗಳನ್ನು ಮಾಡೋದ್ರಿಂದ ನಮ್ಮ ಮೀನ್ಖಂಡದ ಮಾಂಸಖಂಡ ಸರಿಯಾಗಿ ಅದು ಆಕ್ಟಿವೇಟ್ ಆಗುತ್ತೆ, ನಮ್ಮ ತೊಡೆಯ ಮಾಂಸಖಂಡ ಆಕ್ಟಿವೇಟ್ ಆಗುತ್ತೆ. ಇದು 10 ಸಲ ಮಾಡೋದು. ನಂತರ ಕೊನೆಯದಾಗಿ ಒಂದು 5-6 ಸಲ ಮಿನಿ ಸ್ಕ್ವಾಟ್ಸ್, ಅಂದ್ರೆ ನಾವು ನಿಧಾನವಾಗಿ ಗೋಡೆಗೆ ಸಪೋರ್ಟ್ ಹಿಡ್ಕೊಂಡು ಅಥವಾ ಕೈಗೆ ಹಿಡಿಯನಾರು ಹಿಡ್ಕೊಂಡು ಮಂಡಿಯನ್ನ ನಾವು ಕೂತ್ಕೊಂಡಿರುವಂತಹ ಆ ಪೊಸಿಷನ್ಗೆ ಕೇವಲ 45 ಡಿಗ್ರಿ ಮಾತ್ರ ಮಿನಿ ಸ್ಕ್ವಾಟ್ಸ್, ಫುಲ್ ಕುತ್ಕೊಂಡು ಸ್ಕ್ವಾಟ್ ಮಾಡುವಂತದ್ದಲ್ಲ, 45 ಡಿಗ್ರಿ ತನಕ ಮಾತ್ರ ಈ ರೀತಿ ಮಾಡೋದ್ರಿಂದ, ಮಿನಿ ಸ್ಕ್ವಾಟ್ಸ್ ಮಾಡೋದ್ರಿಂದ ನಮ್ಮ ತೊಡೆಯ ಮಾಂಸಖಂಡಗಳು ಕೂಡ ಆಕ್ಟಿವೇಟ್ ಆಗುತ್ತೆ. ಸೊ ಈ ರೀತಿ ಈ ಸ್ಟ್ಯಾಂಡಿಂಗ್ ಮಾರ್ಚ್, ನಿಧಾನವಾಗಿ ಲೆಗ್ ಸ್ವಿಂಗ್ಸ್, ಹೀಲ್ ಅಂಡ್ ಟೋ ರಾಕಿಂಗ್ ಮತ್ತು ಮಿನಿ ಸ್ಕ್ವಾಟ್ಸ್ ಮಾಡಿ 1-2 ನಿಮಿಷ ವಾರ್ಮ್ ಅಪ್ ಮಾಡಿ ನಂತರ ನಾವು ಕರೆಕ್ಟ್ ಆಗಿ ಮಂಡಿಯ ವ್ಯಾಯಾಮಗಳನ್ನು ಮಾಡೋದ್ರಿಂದ ನಮಗೆ ಮಂಡಿಯಲ್ಲಿ ಏಟ್ ಆಗುವಂತದ್ದು ಕಡಿಮೆ ಆಗುತ್ತೆ, ನೋವು ಹೆಚ್ಚಾಗದೆ ಇದ್ದಂಗೆ ನೋಡ್ಕೋಬಹುದು. 2ನೇ ತಪ್ಪು, ಡೀಪ್ ಸ್ಕ್ವಾಟ್ಸ್ ಅನ್ನ ಮಾಡುವಂತದ್ದು. ನಮ್ ಕಡೆ ಜನರಲ್ಲಿ ತುಂಬಾ ತಪ್ಪು ಕಲ್ಪನೆ ಇದೆ. ನಾನು ಎಷ್ಟು ವಯಸ್ಸಾದ್ರೂ ನಮ್ಮ ಅಜ್ಜ ಅಜ್ಜಿ ತರ ನಾನು ಕೆಳಗಡೆ ಕೂತ್ಕೊಂಡೇ ಜೀವನ ಸಾಗಿಸ್ಬೇಕು, ಅಂದ್ರೆ ಕೆಳಗಡೆ ಕೂತ್ಕೊಂಡೇ ಕೆಲಸ ಮಾಡಬೇಕು, ರಂಗೋಲಿ ಹಾಕ್ಬೇಕಾದ್ರೆ ನಾನು ಕೆಳಗಡೆ ಕೂತ್ಕೊಂಡೇ ಹಾಕ್ಬೇಕು, ಅಡಿಗೆ ಮಾಡ್ಬೇಕಾದ್ರೆ ನಾನು ರೊಟ್ಟಿ ಮಾಡ್ಬೇಕಾದ್ರೆ ಕೆಳಗಡೆ ಕೂತ್ಕೊಂಡೇ ಮಾಡ್ಬೇಕು, ಕಾಲನ್ನ ತುದಿಗಾಲಲ್ಲಿ ಫುಲ್ ಮಡಚ್ಕೊಂಡೇ ಮಾಡ್ಬೇಕು ಅಂತ ಕೆಲವೊಬ್ರು ಅನ್ಕೊಂತಾ ಇರ್ತಾರೆ.
ಆತರ ಆಗ್ಲಿಕ್ಕೆ ನಾನು ಮಾಡ್ಬೇಕು ಅಂತಂದ್ರೆ ಸ್ಕ್ವಾಟ್ಸ್ ಅನ್ನ ಕಂಪ್ಲೀಟ್ ಆಗಿ ಅಂದ್ರೆ ಕೆಳಗಡೆ ಫುಲ್ ಕೂತ್ಕೊಂಡು ಏಳೋ ರೀತಿಯಲ್ಲಿ ಭಾರತೀಯ ಶೈಲಿ ಶೌಚಾಲಯದಲ್ಲಿ ಹೇಗೆ ಕೂತ್ಕೋತೀವೋ ಆ ರೀತಿ ಕೂತ್ಕೊಂಡು ಏಳುವಂತಹ ಊಟ ಬಯಸು ಅಥವಾ ಬಸ್ಕಿ ಅಂತ ನಾವೇನ್ ಹೇಳ್ತೀವಿ ಆ ರೀತಿ ವ್ಯಾಯಾಮಗಳನ್ನ ಮಾಡುವಂತದ್ದು ಮಂಡಿ ನೋವಿದ್ದಾಗ ತಪ್ಪು. ಯಾಕಂದ್ರೆ ಮಂಡಿಯಲ್ಲಿ ಒಳಗಡೆ ಸವಕಳಿ ಈಗಾಗಲೇ ಬಂದಿದೆ ಅಂತಂದ್ರೆ ಮಂಡಿಯಲ್ಲಿ ತೊಂದರೆ ಇದೆ ಅಂತಿದ್ದಾಗ ಸಂಪೂರ್ಣವಾಗಿ ಮಂಡಿಯನ್ನ ಬೆಂಡ್ ಮಾಡಿದ್ರೆ ಅಂದ್ರೆ 90 ಡಿಗ್ರಿಗಿಂತ ಹೆಚ್ಚು ನಾವು ಮಂಡಿಯನ್ನ ಬೆಂಡ್ ಮಾಡಿದ್ರೆ ನಮ್ಮ ಮಂಡಿ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ. ಅವಾಗ ಕೂತ್ಕೊಂಡು ಏಳ್ಬೇಕಾದ್ರೆ ಅಂದ್ರೆ ಆ ರೀತಿ 90 ಡಿಗ್ರಿಗಿಂತ ಹೆಚ್ಚು ಬೆಂಡ್ ಮಾಡಿದಾಗ ನಮ್ಮ ದೇಹದ ತೂಕದ 2 ರಿಂದ 4 ಪಟ್ಟು ಹೆಚ್ಚು ಒತ್ತಡ ಮಂಡಿ ಕೀಲ್ ಮೇಲೆ ಬರುತ್ತೆ. ಕೀಲಲ್ಲಿ ಆಲ್ರೆಡಿ ಸಮಸ್ಯೆ ಇದೆ ಅಂತಂದ್ರೆ ಈಗಾಗಲೇ ತೊಂದರೆ ಇದ್ದಾಗ ನಾವು ಈ ರೀತಿ ವ್ಯಾಯಾಮಗಳನ್ನ ಮಾಡಿದಾಗ ಆ ಸಮಸ್ಯೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಅಂತ. ಉದಾಹರಣೆ ಹೇಳೋದಾದ್ರೆ ನಾವು ಆಗುಂಬೆ ಘಾಟಿ ಹತ್ತಬೇಕು ಅಂತಂದ್ರೆ ಒಳ್ಳೆ ಸೈಕಲ್ ಅನ್ನ ಹಿಡ್ಕೊಂಡು ಹತ್ತುತ್ತಾ ಇದೀವಿ, ಸರಿಯಾಗಿರೋ ಟೈರ್ ಅಲ್ಲಿ ಸರಿಯಾಗಿ ಗಾಳಿ ಇದೆ ಅಂದ್ರೆ ಸುಲಭವಾಗಿ ಹತ್ಬಹುದು. ಟೈರ್ ಪಂಕ್ಚರ್ ಇದ್ದಾಗ ನಾವು ಸೈಕಲ್ ಅನ್ನ ಹೊಡ್ಕೊಂಡು ಆಗುಂಬೆ ಘಾಟಿ ಹತ್ಲಿಕ್ಕೆ ಎಷ್ಟು ಕಷ್ಟ ಆಗುತ್ತೋ ಅದೇ ರೀತಿ ಮಂಡಿಯಲ್ಲಿ ನೋವು ಇದ್ದಾಗ ನಾವು ಕೆಳಗಡೆ ಬಸ್ಗೆ ಹೊಡ್ಕೊಂಡು ಕೆಳಗಡೆ ಕೂತ್ಕೊಂಡು ಕೆಲಸ ಮಾಡಬೇಕು. ನಾನು ಎಷ್ಟು ಕಷ್ಟ ಆದ್ರೂ ಮಾಡ್ತೀನಿ, ಆ ಅಭ್ಯಾಸ ಬಿಟ್ಟು ಹೋಗುತ್ತೆ ಅನ್ನೋದು ತಪ್ಪು ಕಲ್ಪನೆ. ಮತ್ತು ಸರಿಯಾದ ಭಂಗಿಯಲ್ಲಿ ಸ್ಕ್ವಾಟ್ಸ್ ಅನ್ನ ಮಾಡದೇ ಇರುವಂತದ್ದು ಅಂದ್ರೆ ಸರಿಯಾಗಿ ಸ್ಕ್ವಾಟ್ ಮಾಡಬೇಕು ಅಂತಂದ್ರೆ 2 ಕಾಲ್ಗಳನ್ನ ನಮ್ಮ ಭುಜದ ಲೆವೆಲ್ ಅಲ್ಲಿ ಇಟ್ಕೊಂಡಿರ್ಬೇಕು. ನಿಧಾನವಾಗಿ 90 ಡಿಗ್ರಿ ತನಕ ಮಾತ್ರ ಈ ಸ್ಕ್ವಾಟ್ ಅನ್ನ ಮಾಡಬೇಕು. ಅಂದ್ರೆ ಎಷ್ಟಾಗುತ್ತೋ ಅಷ್ಟು, ಆದ್ರೆ 90 ಡಿಗ್ರಿಗಿಂತ ಹೆಚ್ಚು ಹೋಗುವಂತ ಅವಶ್ಯಕತೆ ಇಲ್ಲ ಮಂಡಿ ನೋವಿಗೋಸ್ಕರ ನೀವು ವ್ಯಾಯಾಮ ಮಾಡ್ತಾ ಇದ್ದೀರಿ ಅಂತಂದ್ರೆ. ನಂತರ ಸಪೋರ್ಟಿಗೆ ನಾವು ವಾಲ್ ಸ್ಕ್ವಾಟ್ಸ್ ಅಂತ ಮಾಡಬಹುದು, ಬೆನ್ನಿಗೆ ಗೋಡೆ ಸಪೋರ್ಟ್ ಹಿಡ್ಕೊಂಡು ಮಾಡಬಹುದು, ಒಂದು ಕುರ್ಚಿಯ ಸಪೋರ್ಟ್ ಹಿಡ್ಕೊಂಡು ಮಾಡಿದಾಗ ಮಂಡಿ ಮೇಲೆ ಅಷ್ಟು ಒತ್ತಡ ಬೀಳೋದಿಲ್ಲ. ಮತ್ತು ಸರಿಯಾದ ಭಂಗಿಯಲ್ಲಿ ಮಾಡ್ತಾ ಇಲ್ಲ ಈ ಸ್ಕ್ವಾಟ್ ಅನ್ನ ಅಂತಂದ್ರೆ ನಮ್ಮ ಮಂಡಿ ನಮ್ಮ ಪಾದಗಳು ನಮ್ಮ ಕಾಲಿನ ಬೆರಳುಗಳಿಗಿಂತ ಮುಂದೆ ಹೋಗ್ತಾ ಇದೆ ಅಂತಿದ್ದಾಗ ಮಂಡಿಯ ಮುಂಭಾಗದಲ್ಲಿ ಪಟೆಲೋಫೆಮೋರಲ್ ಜಾಯಿಂಟ್ ಅಂತ ಹೇಳ್ತೀವಿ, ಈ ಭಾಗದಲ್ಲಿ ಮಂಡಿ ಚಿಪ್ಪಿನ ಮುಂದ್ಗಡೆ ಭಾಗದಲ್ಲಿ ಒತ್ತಡ ಹೆಚ್ಚು ಬಿದ್ದ್ಬಿಡುತ್ತೆ, ಇನ್ನಷ್ಟು ಸವಕಳಿ ಆಗ್ತಾ ಹೋಗುತ್ತೆ. ಸೊ ನಾವು ಮಾಡೋದು ವ್ಯಾಯಾಮ ನಮ್ಗೆ ಆರಾಮಾಗ್ಲಿ ಅಂತ, ಆದ್ರೆ ನಮ್ಗೆ ಅದರಿಂದ ಹೆಚ್ಚು ತೊಂದರೆ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಮಂಡಿ ನೋವು ಇರೋರಿಗೆ ಅಥವಾ ಮಂಡಿ ನೋವು ಬರಬಾರ್ದು ಅಂತ ವ್ಯಾಯಾಮ ಮಾಡ್ಬೇಕು ಅಂದ್ರೆ ಸ್ಕ್ವಾಟ್ಸ್ ಮಾಡ್ಬೇಕಾದ್ರೆ ಹಾಫ್ ಸ್ಕ್ವಾಟ್ಸ್ ಮಾಡಿದ್ರೆ ಸಾಕು. ಸರಿಯಾದ ರೀತಿಯಲ್ಲಿ ಸರಿಯಾದ ಭಂಗಿಯಲ್ಲಿ ಸ್ಕ್ವಾಟ್ ಮಾಡುವಂತದ್ದು ಅತ್ಯಂತ ಮುಖ್ಯವಾದಂತಹ ವಿಷಯ. 3ನೇ ತಪ್ಪು, ನಾವು ವ್ಯಾಯಾಮ ಮಾಡಬೇಕಾದ್ರೆ ನಮ್ಮ ಕೀಲುಗಳ ಮತ್ತು ನಮ್ಮ ದೇಹದ ಭಂಗಿ ಮತ್ತು ಅಲೈನ್ಮೆಂಟ್ ಗೆ ಗಮನ ಕೊಡದೇ ಇರುವಂತದ್ದು. ಹೆಚ್ಚಿನ ಸಲ ನಾವು ವ್ಯಾಯಾಮ ಮಾಡಬೇಕಾದ್ರೆ ಗಡಿಬಿಡಿಯಲ್ಲಿ ಇವತ್ತಿನ ವ್ಯಾಯಾಮ ಮುಗಿಸ್ಬೇಕು ಅಂತ ಮಾಡುವಂತದ್ದು ಬೇರೆ, ಸರಿಯಾದ ರೀತಿಯಲ್ಲಿ ನಮ್ಮ ದೇಹದ ಭಂಗಿಯನ್ನ ಇಟ್ಕೊಂಡು ವ್ಯಾಯಾಮ ಮಾಡೋದು ಅದಕ್ಕೆ ಫಾರ್ಮ್ ಅಂತ ಹೇಳ್ತೀವಿ, ಆಟಿಟ್ಯೂಡ್ ಅಥವಾ ಅಲೈನ್ಮೆಂಟ್ ಅಂತ ಹೇಳ್ತೀವಿ. ಸರಿಯಾದ ರೀತಿಯಲ್ಲಿ ನಮ್ಮ ಕೀಲುಗಳ ಮೇಲೆ ಒತ್ತಡ ಬೀಳ್ತಾ ಇದೆ, ಸರಿಯಾದ ಮಾಂಸಖಂಡಗಳಿಗೆ ಸರಿಯಾಗಿ ವರ್ಕೌಟ್ ಆಗ್ತಾ ಇದೆ ಅಂದ್ರೆ ನಮ್ಗೆ ಲಾಭ ಆಗುತ್ತೆ. ಅದ್ರ ಬದಲು ಅಡ್ಡ ಪರಿಣಾಮ ಆಗೋದನ್ನ ನಾವು ತಪ್ಪಿಸಬೇಕು. ಏನೇನ್ ತಪ್ಪುಗಳು ಮಾಡ್ತಾರೆ ಈ ವ್ಯಾಯಾಮ ಮಾಡ್ಬೇಕಾದ್ರೆ, ಮುಖ್ಯವಾಗಿ ಸ್ಕ್ವಾಟ್ ಮಾಡ್ಬೇಕಾದ್ರೆ ನಮ್ಮ ಮಂಡಿಗಳು ಒಳಗಡೆ ಹೋಗುತ್ತೆ, ನೀ ವ್ಯಾಲ್ಗಸ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಕೂತ್ಕೊಂಡು ಏಳ್ಬೇಕಾದ್ರೆ ನಮ್ಮ ಮಂಡಿ ಒಳಗಡೆ ಹೋಯ್ತು ಅಂದ್ರೆ ನಮ್ಮ ಕೀಲುಗಳ ಮೇಲೆ ಹೆಚ್ಚು ಅಡ್ಡ ಒತ್ತಡ ಬೀಳುತ್ತೆ. ಅಂದ್ರೆ ಒಳಗಡೆ ಭಾಗದಲ್ಲಿ ಹೆಚ್ಚು ಒತ್ತಡ ಬೀಳುತ್ತೆ, ಹೊರಗಡೆ ಭಾಗದಲ್ಲಿ ಲಿಗಮೆಂಟ್ ಗಳು ಸ್ಟ್ರೆಚ್ ಆಗ್ತಾ ಬಂದ್ಬಿಡುತ್ತೆ. ಆದ್ರಿಂದ ಅವಾಗ ಆ ತೊಂದರೆ ಹೆಚ್ಚಾಗ್ತಾ ಹೋಗುವಂತದ್ದು, ಮಂಡಿಯಲ್ಲಿ ಸವಕಳಿ ಹೆಚ್ಚಾಗುವಂತದ್ದು, ನೋವು ಹೆಚ್ಚಾಗುವಂತ ಸಾಧ್ಯತೆ ಇರಬಹುದು. ಅಥವಾ ಬೂನ್ ಬೆನ್ನು ಮಾಡಿಕೊಂಡು ಮುಂದೆ ಬಗ್ಗಿ ಏಳುವಂತಹದ್ದು. ಸ್ಕ್ವಾಟ್ ಮಾಡ್ಬೇಕಾದ್ರೂ ಬೆನ್ನನ್ನ ನೇರವಾಗಿ ಇಟ್ಕೊಂಡು ಮಾಡುವಂತದ್ದು ಬಹಳ ಮುಖ್ಯ. ಅವಾಗ ಸರಿಯಾಗಿ ಮಾಡ್ಲಿಲ್ಲ ಅಂತಂದ್ರೆ ನಮ್ಮ ಬೆನ್ನಿನ ಮಾಂಸಖಂಡದ ಮೇಲೆ, ಕೆಳಗಡೆ ಸೊಂಟದ ಮೇಲೆ, ಕೀಲ್ಗಳ ಮೇಲೆ, ಮಂಡಿಯ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ, ನೋವು ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಸೊ ಈ ರೀತಿ ಆಗಬಾರ್ದು ಅಂತಂದ್ರೆ ನಾವು ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಅಥವಾ ಮನೆಯವ್ರು ಯಾರಾದ್ರೂ ಒಬ್ರು ಜೊತೆಗೆ ಇರೋರ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ನನ್ನ ಮಂಡಿ ಕರೆಕ್ಟ್ ಆಗಿದ್ಯಾ, ನನ್ನ ಭಂಗಿ ಸರಿಯಾಗಿದ್ಯಾ ಅಂತ ಕೇಳ್ಕೊಂಡು ನೋಡ್ಕೊಂಡು ಮಾಡುವಂತದ್ದು ಬಹಳ ಉಪಯುಕ್ತ. ಮಾಡ್ಬೇಕಾದ್ರೆ ಸ್ಕ್ವಾಟ್ಸ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ನಮ್ಮ ಮಂಡಿಯನ್ನ ನೇರವಾಗಿ ನಾವು ಕುತ್ಕೊಂಡು ಏಳುವಂತಹದ್ದು, ಮಂಡಿ ಒಳಗಡೆ ಹೋಗ್ಬಾರ್ದು, ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಬೆನ್ನನ್ನ ನೇರವಾಗಿ ಇಟ್ಕೊಂಡಿರ್ಬೇಕು. ನಮ್ಮ ತಲೆ ಮೇಲೆ ಒಂದೆರಡು ಪುಸ್ತಕ ಅಥವಾ ಒಂದು ಕಾರ್ಡ್ಬೋರ್ಡ್ ಅನ್ನು ಇಟ್ಕೊಂಡಿದೀವಿ ಅನ್ನುವಂತಹ ಭಾವನೆಯಲ್ಲಿ ಇದ್ದು ಬೆನ್ನು ಮತ್ತೆ ನಮ್ಮ ಎದೆಯನ್ನ ಕರೆಕ್ಟ್ ಆಗಿ ಸ್ಟ್ರೇಟ್ ಆಗಿ ಇಟ್ಕೊಂಡು ನಾವು ಕೂತ್ಕೊಂಡು ಹೇಳ್ಬೇಕಾದ್ರೆ ಈ ರೀತಿ ಮಾಡಿದ್ರೆ ನಮ್ಗೆ ತೊಂದರೆ ಆಗೋದಿಲ್ಲ. ಈ ಸರಿಯಾಗಿ ಅಲೈನ್ಮೆಂಟ್ ಅನ್ನು ಇಟ್ಕೊಳ್ಳೋದ್ರಿಂದ ನಾವು ದಿನನಿತ್ಯದ ಕೆಲಸ ಮುಂದೆ ಬಗ್ಗಿ ಹೇಳ್ಬೇಕಾದ್ರೆ, ಕುರ್ಚಿಯಿಂದ ಕೂತ್ಕೊಂಡು ಹೇಳ್ಬೇಕಾದ್ರೆ ಅವಾಗೆಲ್ಲ ನಮ್ಮ ಮಂಡಿಯ ಮೇಲೆ, ಕೀಲ್ಗಳ ಮೇಲೆ ಹೆಚ್ಚು ಒತ್ತಡ ಬೀಳದೇ ಇರೋ ರೀತಿಯಲ್ಲಿ ನೋಡ್ಕೊಳಕ್ಕಾಗತ್ತೆ. ಅವಾಗ ನಮ್ಗೆ ದಿನದ ಕೆಲಸದಲ್ಲೂ ಕೂಡ ಅನುಕೂಲ ಆಗ್ತಾ ಹೋಗುತ್ತೆ. 4ನೇ ತಪ್ಪು, ಕೇವಲ ಸ್ಟ್ರೆಂಥನಿಂಗ್, ಮಾಂಸಖಂಡಗಳನ್ನ ಗಟ್ಟಿ ಮಾಡ್ಲಿಕ್ಕೆ ಬೇಕಾಗಿರುವಂತಹ ವ್ಯಾಯಾಮವನ್ನು ಮಾಡುವಂತಹದ್ದು, ಸ್ಟ್ರೆಚಿಂಗ್ ಅನ್ನ ನಿರ್ಲಕ್ಷ್ಯ ಮಾಡುವಂತಹದ್ದು. ನಾವು ವ್ಯಾಯಾಮ ಮಾಡಬೇಕು, ನನ್ನ ಮಾಂಸಖಂಡಗಳು ಗಟ್ಟಿ ಆಗ್ಬೇಕು ಅಂತ ಎಲ್ಲರಿಗೂ ಇರುತ್ತೆ. ಆದ್ರೆ ವ್ಯಾಯಾಮ ಮಾಡಬೇಕಾದ್ರೆ ಸ್ಟ್ರೆಂಥನಿಂಗ್ ಅನ್ನುವಂಥದ್ದು ಕೇವಲ ವ್ಯಾಯಾಮದ ಒಂದು ಭಾಗ ಅಷ್ಟೇ. ವ್ಯಾಯಾಮಗಳು ಆದ ನಂತರ ಸ್ಟ್ರೆಚಿಂಗ್ ಮಾಡದೇ ಇದ್ರೆ ನಮ್ಮ ಮಾಂಸಖಂಡಗಳು ಗಟ್ಟಿ ಆಗ್ತಾ ಹೋಗುತ್ತೆ, ಆದ್ರೆ ಅದರಿಂದ ನಮ್ಮ ಕೀಲ್ಗಳಿಗೆ ತೊಂದರೆ ಆಗ್ತಾ ಹೋಗುತ್ತೆ. ಆಶ್ಚರ್ಯ ಆಗುತ್ತಲ್ಲ. ಅಂದ್ರೆ ಈಗ ಒಂದು ರಬ್ಬರ್ ಬ್ಯಾಂಡ್ ತುಂಬಾ ಟೈಟ್ ಆಗಿದ್ರೆ, ಎಲಾಸ್ಟಿಕ್ ಇಲ್ಲದೆ ಕೇವಲ ಟೈಟ್ ಆಗಿದ್ರೆ ಅದನ್ನ ಎಳೆದ್ರೆ ಅದು ಕಟ್ ಆಗುವಂತ ಸಾಧ್ಯತೆ ಹೆಚ್ಚು. ಅದೇ ರೀತಿ ನಮ್ಮ ಮಾಂಸಖಂಡಗಳು ಗಟ್ಟಿಯಾಗಿದ್ರೆ ನಮ್ಗೆ ಉಪಯೋಗ ಆಗುತ್ತೆ,
ಆದ್ರೆ ಅದರಿಂದ ಕೂಡ ತಪ್ಪಾಗ್ಬಹುದು. ಅಂದ್ರೆ ಮಾಂಸಖಂಡಗಳು ತುಂಬಾ ಟೈಟ್ ಆಗಿದ್ರೆ ನಮ್ಮ ಮಂಡಿಯನ್ನ ಫುಲ್ ಬೆಂಡ್ ಮಾಡ್ಲಿಕ್ಕೆ ಆಗದೆ ಇರಬಹುದು, ನಮ್ಗೆ ದಿನನಿತ್ಯದ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗ್ಬಹುದು. ಅಥವಾ ಈ ವ್ಯಾಯಾಮ ಮಾಡಾದ ನಂತರದಲ್ಲಿ ಮಾಂಸಖಂಡಗಳಿಗೆ ಸೋರ್ನೆಸ್ ಅಂದ್ರೆ ಒಳಗಡೆ ಒಂಥರ ಉರಿಯೂತ ಬಂದು ತೊಂದರೆ ಆಗಿ ನೋವಾಗಿ ಏಟಾಗುವಂತ ಸಾಧ್ಯತೆ, ಜಾಯಿಂಟ್ ಸ್ಟೆಬಿಲಿಟಿ ಸರಿಯಾಗಿ ಮೇಂಟೈನ್ ಆಗದೆ ಇರೋ ತೊಂದರೆ ಆಗಬಹುದು. ಈ ಎಲ್ಲ ತೊಂದರೆಗಳಾಗುವಂತದ್ದು ಸ್ಟ್ರೆಚಿಂಗ್ ಮಾಡದೇ ಇದ್ದಾಗ. ಸರಿಯಾದ ರೀತಿಯಲ್ಲಿ ಸ್ಟ್ರೆಚ್ ಮಾಡ್ಕೊಂಡ್ರೆ ನಮ್ಮ ಕೀಲುಗಳು ಆರಾಮಾಗಿ ಮೂವ್ಮೆಂಟ್ ಹೇಗೆ ಆಗ್ಬೇಕು ಅದೇ ರೀತಿ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಮಂಡಿಯ ವ್ಯಾಯಾಮಗಳನ್ನ ಮಾಡಿದ ನಂತರ ಸ್ಟ್ರೆಚಿಂಗ್ ಅನ್ನ ಮಾಡಬೇಕು. ಯಾವ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡಬೇಕು? ಮುಖ್ಯವಾಗಿ ಹ್ಯಾಮ್ ಸ್ಟ್ರಿಂಗ್ ಸ್ಟ್ರೆಚ್. ನಾವೊಂದು ಕುರ್ಚಿ ಮೇಲೆ ಕೂತ್ಕೊಂಡು ಒಂದು ಟವೆಲ್ ಅನ್ನ ಪಾದಕ್ಕೆ ಇಟ್ಕೊಂಡು ನಿಧಾನವಾಗಿ ಕಾಲನ್ನ ಎತ್ತಾ ಹೋಗುವಂಥದ್ದು. ನಿಧಾನ ನಮ್ಮ ಕಾಲಿಗೆ ಎಷ್ಟು ಸ್ಟ್ರೆಚ್, ನಮ್ಮ ಮಂಡಿಯ ಹಿಂಭಾಗದಲ್ಲಿ ತೊಡೆ ಹಿಂಭಾಗದಲ್ಲಿ ಎಷ್ಟು ಸ್ಟ್ರೆಚ್ ನಮ್ಗೆ ಫೀಲ್ ಮಾಡಕ್ಕಾಗುತ್ತೋ ಅಷ್ಟು ಸ್ಟ್ರೆಚ್ ಒಂದು 20 ಸೆಕೆಂಡ್ ಹಿಡ್ಕೊಳ್ಳೋದು, ನಿಧಾನವಾಗಿ ಬಿಡೋದು. ಎರಡು ಕಾಲಿಗೂ ಮಾಡಬೇಕು. ಅದಾದ ನಂತರ ಕ್ವಾಡ್ರಿಸೆಪ್ಸ್ ಸ್ಟ್ರೆಚ್ ಎಕ್ಸರ್ಸೈಸ್. ನೇರವಾಗಿ ಒಂದು ಕುರ್ಚಿ ಹಿಡ್ಕೊಂಡು ನಿಂತ್ಕೊಂಡು ನಮ್ಮ ಆಂಕಲ್ ಜಾಯಿಂಟ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ಮಂಡಿಯನ್ನ ಹಿಂದ್ಗಡೆ ಮಡಿಸ್ತಾ ಹೋಗುವಂತದ್ದು. ನಮ್ಮ ಹಿಮ್ಮಡಿ, ಪಾದದ ಹಿಮ್ಮಡಿ ಅಥವಾ ಆಂಕಲ್ ಜಾಯಿಂಟ್ ಅನ್ನ ಪೃಷ್ಠಭಾಗದ ಹತ್ರದಲ್ಲಿ ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಹೋಗೋದು. ಅವಾಗ ನಮ್ಮ ತೊಡೆಯ ಮುಂಭಾಗದಲ್ಲಿ ಸ್ಟ್ರೆಚ್ ಅನ್ನ ನಾವು ಫೀಲ್ ಮಾಡಬಹುದು. ನಮ್ಮ ದೇಹ ನೇರವಾಗಿರ್ಬೇಕು. ಮೂರನೇದು ಕಾಫ್ ಮಸಲ್ ಸ್ಟ್ರೆಚ್, ಅಂದ್ರೆ ನಮ್ಮ ಮೀನ್ಖಂಡದ ಮಾಂಸಖಂಡಗಳನ್ನ ಸ್ಟ್ರೆಚ್ ಮಾಡೋದು. ಒಂದು ಗೋಡೆ ಮುಂದೆ ನಿಂತ್ಕೊಂಡು ಎರಡು ಕೈಗಳನ್ನ ಗೋಡೆ ಮೇಲೆ ಇಟ್ಟು ಒಂದು ಕಾಲನ್ನ ಹಿಂದ್ಗಡೆ ಇಟ್ಟು ಹಿಮ್ಮಡಿ ನೆಲದ ಮೇಲೆ ಇರಬೇಕು. ನಮ್ಮ ಇನ್ನೊಂದು ಮಂಡಿಯನ್ನ ಮಡ್ಚ್ಕೊಂಡು ದೇಹವನ್ನ ನಿಧಾನವಾಗಿ ಮುಂದಕ್ಕೆ ಹೋದಾಗ ಇನ್ನೊಂದು ಹಿಂದ್ಗಡೆ ಇರುವಂತಹ ಹಿಮ್ಮಡಿ ನೆಲದ ಮೇಲೆ ಇದ್ದಾಗ ಆ ಕಾಲಿನ ಮೀನ್ಖಂಡದ ಮಾಂಸಖಂಡಗಳಲ್ಲಿ ಒಂಥರ ಸ್ಟ್ರೆಚ್ ಫೀಲ್ ಆಗುತ್ತೆ. ಸೊ ಕ್ವಾಡ್ರಿಸೆಪ್ ಸ್ಟ್ರೆಚ್, ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್, ಕಾಫ್ ಮಸಲ್ ಸ್ಟ್ರೆಚ್. ಸೊ ಇದು ಮೂರು ಮಾಡೋದ್ರಿಂದ ನಮ್ಮ ಕೀಲ್ಗಳಲ್ಲಿರುವಂತಹ ಮೊಬಿಲಿಟಿ, ನಮ್ಯತೆ ಮೇಂಟೈನ್ ಆಗುತ್ತೆ. ಈ ವ್ಯಾಯಾಮ ಮಾಡಿದ ನಂತರ ಪದೇ ಪದೇ ಏಟ್ ಆಗುವಂತದ್ದನ್ನ ನಾವು ತಪ್ಪಿಸಬಹುದು. ಆರಾಮಾಗಿ ನಮ್ಮ ಕೀಲುಗಳು ಖುಷಿಯಾಗಿರ್ಲಿಕ್ಕೆ ಅನುಕೂಲ ಆಗುತ್ತೆ. 5ನೇ ತಪ್ಪು, ತುಂಬಾ ವ್ಯಾಯಾಮ ಮಾಡೋದು ಅಥವಾ ಸ್ವಲ್ಪ ನೋವಾಯ್ತು ಅಂತ ವ್ಯಾಯಾಮವನ್ನು ನಿಲ್ಸ್ಬಿಡೋದು. ಇದು ತಪ್ಪು. ನಾನು ಪ್ರತಿನಿತ್ಯ ಆಸ್ಪತ್ರೆಯಲ್ಲಿ, ನನ್ನ ಕ್ಲಿನಿಕ್ ಅಲ್ಲಿ ಬಹಳಷ್ಟು ಜನರ ಪೇಷಂಟ್ಸ್ ಅನ್ನ ನೋಡ್ತಾ ಇರ್ತೀನಿ. ನಾನು ಒಂದೇ ತಿಂಗಳಲ್ಲಿ ನನ್ನ ಮಂಡಿ ನೋವನ್ನ ಸರಿ ಮಾಡ್ಕೊಂಡ್ಬಿಡ್ಬೇಕು, ನಾನು ವ್ಯಾಯಾಮ ಮಾಡ್ಕೊಂಡು ರೆಡಿ ಆಗ್ತೀನಿ ಅಂತ ಹೇಳಿ ನಾವು ಹೇಳಿರುವಂತಹ ವ್ಯಾಯಾಮಕ್ಕಿಂತ ತುಂಬಾ ಹೆಚ್ಚು ವ್ಯಾಯಾಮ ಮಾಡ್ಕೊಂಡು ತೊಂದರೆ ಮಾಡ್ಕೊಂಡು ಬರ್ತಿರ್ತಾರೆ. ಕೆಲವೊಬ್ರು ಸ್ವಲ್ಪ ವ್ಯಾಯಾಮ ಪ್ರಾರಂಭ ಮಾಡಿದೆ ಡಾಕ್ಟ್ರೆ, ಸ್ವಲ್ಪ ನೋವು ಬಂದ್ಬಿಡ್ತು, ನನ್ನ ಹತ್ರ ಆಗ್ಲಿಲ್ಲ ಅಂತ ನಾನು ಬಿಟ್ಬಿಟ್ಟೆ, ವ್ಯಾಯಾಮ ಎಲ್ಲ ಯಾಕೆ ಮಾಡ್ಬೇಕು ಅಂತ ಹೇಳಿರುವಂತವ್ರು. ಇದು ಎರಡು ಅಪ್ರೋಚ್, ಈ ಎರಡು ರೀತಿಯಲ್ಲಿ ಹೋಗುವಂತದ್ದು ತಪ್ಪು. ತುಂಬಾ ವ್ಯಾಯಾಮ ಮಾಡೋದ್ರಿಂದ ನಮ್ಮ ಮಾಂಸಖಂಡಗಳಿಗೆ ನಾವು ಚೇತರಿಕೆ ಆಗ್ಲಿಕ್ಕೆ ಟೈಮ್ ಕೊಡೋದಿಲ್ಲ. ಮಾಂಸಖಂಡ ಅದರಲ್ಲಿ ಸ್ಟ್ರೆಂತ್ ಬರಬೇಕು, ಅದು ಗಟ್ಟಿ ಆಗ್ಬೇಕು ಅಂತಂದ್ರೆ ಒಳಗಡೆ ಮಾಂಸಖಂಡದಲ್ಲಿ ಬಂದಿರುವಂತಹ ಉರಿಯೂತವನ್ನ, ಸ್ವಲ್ಪ ಮೈಕ್ರೋ ಟೇರ್ಸ್ ಏನಾಗಿರುತ್ತೋ ಅದು ಸರಿಪಡಿಸ್ಲಿಕ್ಕೆ, ಚೇತರಿಕೆ ಆಗ್ಲಿಕ್ಕೆ ಟೈಮ್ ಕೊಡಬೇಕು. ಸೊ ವ್ಯಾಯಾಮ ಮಾಡ್ಬೇಕಾದ್ರೆ, ನಾವು ಪ್ರಾರಂಭ ಮಾಡ್ಬೇಕಾದ್ರೆ ಒಂದಿನ ವ್ಯಾಯಾಮ ಮಾಡಿ ಒಂದಿನ ರೆಸ್ಟ್ ಕೊಟ್ಟು, ಒಂದಿನ ವ್ಯಾಯಾಮ ಮಾಡಿ ಒಂದಿನ ರೆಸ್ಟ್ ಕೊಡುವಂತದ್ದು ಒಳ್ಳೇದು. ಅಂದ್ರೆ ವಾರದಲ್ಲಿ 3 ರಿಂದ 4 ದಿನ ಮಾತ್ರ ವ್ಯಾಯಾಮ ಮಾಡೋದು ಒಳ್ಳೇದು ಪ್ರಾರಂಭದಲ್ಲಿ. ನಂತರ ನಿಧಾನವಾಗಿ ವಾರದಲ್ಲಿ 5 ದಿನ ಈ ಮಂಡಿಯ ವ್ಯಾಯಾಮಗಳನ್ನು ಮಾಡೋದು ಅಂತ ಇಟ್ಕೊಂಡು, ಇನ್ನು 2 ದಿನ ಗುರುವಾರ ಭಾನುವಾರ ಅಥವಾ ಬುಧವಾರ ಭಾನುವಾರ ಈ ರೀತಿ ವಾರದಲ್ಲಿ 2 ಈ ಮಂಡಿ ವ್ಯಾಯಾಮಕ್ಕೆ ರಜೆ ಅಂತ ಹೇಳಿ ಮಾಡೋದ್ರಿಂದ ನಮ್ಗೆ ಅನುಕೂಲ ಹೆಚ್ಚಾಗ್ತಾ ಹೋಗುತ್ತೆ. ಅದೇ ರೀತಿ ಇನ್ನು ಕೆಲವೊಬ್ರು ವ್ಯಾಯಾಮ ನಾನು ಪ್ರಾರಂಭ ಮಾಡಿದೆ, ಸ್ವಲ್ಪ ನೋವಾಯ್ತು, ನನ್ಗೆ ಉಪಯೋಗನೇ ಆಗ್ಲಿಲ್ಲ, ನನಗೆ ಆಗ್ತಾ ಇಲ್ಲ, ಮಾಡಕ್ಕೆ ಆಗ್ತಾ ಇಲ್ಲ ಡಾಕ್ಟ್ರೆ, ನಾನು ಹೆಂಗ್ ಮಾಡೋದು ಅಂತ ಕೇಳ್ಕೊಂಡು ಈ ತರ ತೊಂದರೆ ಮಾಡ್ಕೊಂಡು ಬರ್ತಿರ್ತಾರೆ. ಇದು ಕೂಡ ತಪ್ಪು. ನಾವು ಮಾಂಸಖಂಡಗಳನ್ನ ಸ್ವಲ್ಪ ಪುಷ್ ಮಾಡ್ಲಿಲ್ಲ ಅಂತಂದ್ರೆ ನಮ್ಮ ಮಾಂಸಖಂಡಗಳು ಗಟ್ಟಿ ಆಗಲ್ಲ, ನಮ್ಗೆ ಲಾಭ ಆಗೋದೇ ಇಲ್ಲ. ಉದಾಹರಣೆಗೆ ಒಂದು ಗಿಡ ತಗೊಳ್ಳಿ, ಗಿಡಕ್ಕೆ ತುಂಬಾ ನೀರ್ ಹಾಕಿದ್ರು ಗಿಡ ಸತ್ತೋಗುತ್ತೆ, ಗಿಡಕ್ಕೆ ನೀರ್ ಹಾಕ್ಲಿಲ್ಲ ಅಂದ್ರೂ ಸತ್ತೋಗುತ್ತೆ. ಸೊ ಸರಿಯಾಗಿ ಎಷ್ಟು ಬೇಕೋ ಹಿತಮಿತವಾಗಿ ಕರೆಕ್ಟ್ ಆಗಿ ನೀರ್ ಹಾಕೊಂಡು, ಕರೆಕ್ಟ್ ಆಗಿ ಅದಕ್ಕೆ ಬೇಕಾಗಿರುವಂತಹ ಗೊಬ್ಬರ ಕೊಟ್ಟು, ಸರಿಯಾದ ರೀತಿಯಲ್ಲಿ ಅದಕ್ಕೆ ಬಿಸಿಲು ಎಲ್ಲ ಸಿಕ್ಕಿದಾಗ ಮಾತ್ರ, ಅಂದ್ರೆ ಸರಿಯಾದ ರೀತಿಯಲ್ಲಿ ಅದಕ್ಕೆ ನಾವು ಕೀಲುಗಳನ್ನ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಅದಕ್ಕೆ ಬೇಕಾಗಿರುವಂತಹ ವ್ಯಾಯಾಮ, ಸರಿಯಾದ ಆಹಾರ, ಸರಿಯಾದ ಜೀವನ ಶೈಲಿ ಬದಲಾವಣೆಗಳು ಇದೆಲ್ಲದೂ ಮಾಡಿದಾಗ ಮಾತ್ರ ನಮ್ಮ ಕೀಲ್ಗಳನ್ನ ನಾವು ಕರೆಕ್ಟ್ ಆಗಿ ಆರೋಗ್ಯವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ. ಈಗ ನಾನು ಸುಲಭವಾಗಿ ಎಲ್ಲರೂ, ಅಂದ್ರೆ ಮುಖ್ಯವಾಗಿ 60-70 ವರ್ಷ ದಾಟಿರುವಂತವರು ಅಥವಾ ಕೀಲ್ಗಳಲ್ಲಿ ನೋವಿರುವಂತವರು ಯಾವ 3 ವ್ಯಾಯಾಮಗಳನ್ನು ಪ್ರತಿನಿತ್ಯ ಮಾಡಬಹುದು ಅನ್ನೋದನ್ನ ಹೇಳ್ಕೊಡ್ತೀನಿ. ಮೊದಲನೇದು ಸೀಟೆಡ್ ಲೆಗ್ ರೇಸ್. ಒಂದು ಕುರ್ಚಿ ಮೇಲೆ ನೇರವಾಗಿ ಕೂತ್ಕೊಳ್ಳೋದು, 2 ಪಾದಗಳನ್ನ ನೆಲಕ್ಕೆ ತಾಗೋ ರೀತಿಯಲ್ಲಿ ನಿಧಾನವಾಗಿ ಬಲಗಡೆ ಕಾಲನ್ನ ನೇರ ಮಾಡುವಂತಹದ್ದು, ಕಾಲನ್ನ ಎತ್ತುವಂತಹದ್ದು, ಕಾಲು ಸ್ಟ್ರೇಟ್ ಅಂದ್ರೆ ನಮ್ಮ ನೆಲಕ್ಕೆ ಪ್ಯಾರಲಲ್ ಆಗಿ ಆ ರೀತಿಯಲ್ಲಿ ಬರೋ ಹಾಗೆ ಇಟ್ಕೊಂಡು 5 ರಿಂದ 10 ಸೆಕೆಂಡ್ ಇಟ್ಕೊಂಡು ನಿಧಾನವಾಗಿ ಮಡಚುವಂತಹದ್ದು. ಈ ರೀತಿ ಬಲಗಡೆ ಒಂದು 10 ರಿಂದ 15 ಸಲ ಮತ್ತು ಎಡಗಡೆ ಒಂದು 10 ರಿಂದ 15 ಸಲ ಇದನ್ನ ಮಾಡೋದ್ರಿಂದ ನಮ್ಮ ತೊಡೆಯ ಮಾಂಸಖಂಡಗಳು ಗಟ್ಟಿ ಆಗ್ತಾ ಹೋಗುತ್ತೆ. ಎರಡನೇದು ಟವೆಲ್ ಪ್ರೆಸ್ ಅಥವಾ ಐಸೋಮೆಟ್ರಿಕ್ ಕ್ವಾಡ್ರಿಸೆಪ್ ಸ್ಟ್ರೆಂಥನಿಂಗ್ ಅಂತ. ನಾವು ಇದನ್ನ ಮಲ್ಕೊಂಡು ಮಾಡಬಹುದು ಅಥವಾ ಒಂದು ಕೂತ್ಕೊಂಡು ಮಾಡಬಹುದು. ಮಲ್ಕೊಂಡ್ ಮಾಡ್ಬೇಕಾದ್ರೆ ಅಥವಾ ಕೂತ್ಕೊಂಡು ಮಾಡ್ಬೇಕಾದ್ರೆ ಕಾಲನ್ನ ನೇರವಾಗಿ ಇಟ್ಕೊಂಡು ಮಂಡಿ ಕೆಳಗಡೆ ಒಂದು ಸಣ್ಣ ಟವೆಲ್ ಅನ್ನ ಮಡಚಿ ಮಂಡಿ ಕೆಳಗಡೆ ಇಟ್ಕೊಳ್ಳುವಂತದ್ದು, ಪಾದಗಳನ್ನ ನಮ್ ಕಡೆ ಎಳ್ಕೊಂಡು ಮಂಡಿಯನ್ನ ಟೈಟ್ ಆಗಿ ಕೆಳಗಡೆ ಆ ಟವೆಲ್ಗೆ ಒತ್ತೋದು.
ಟವೆಲ್ ಮೇಲೆ ಒಂದು 5ರಿಂದ 10 ಸೆಕೆಂಡ್ ಅದೇ ರೀತಿ ಒತ್ತಿ ಹಿಡ್ಕೊಳ್ಳೋದು, ನಿಧಾನವಾಗಿ ಬಿಡೋದು. ಈ ರೀತಿ ಮಾಡಿದಾಗ ನಮ್ಮ ತೊಡೆಯ ಮಾಂಸಖಂಡಗಳು ಟೈಟ್ ಆಗುತ್ತೆ, ನಿಧಾನ ಲೂಸ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಮಾಂಸಖಂಡಗಳಲ್ಲಿ ಸ್ಟ್ರೆಂತ್ ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನು ಕೂಡ 10ರಿಂದ 15 ಸಲ ಬಲಗಡೆ ಎಡಗಡೆ ಮಾಡೋದ್ರಿಂದ ನಮಗೆ ಹೆಚ್ಚು ಲಾಭ ಆಗ್ತಾ ಹೋಗುತ್ತೆ. ಬೆಳಗ್ಗೆನೂ ಮಾಡಬಹುದು, ಸಂಜೆನೂ ಮಾಡಬಹುದು. ಮೂರನೇದು ವಾಲ್ ಸ್ಕ್ವಾಟ್ಸ್ ಅಥವಾ ವಾಲ್ ಸ್ಲೈಡ್ ಎಕ್ಸರ್ಸೈಸ್ ಅಂತ ಹೇಳ್ಬೋದು. ನಾವು ನೇರವಾಗಿ ಒಂದು ಗೋಡೆಗೆ ಆನ್ಕೊಂಡು ನಿಂತ್ಕೊಳ್ಳೋದು, ನಮ್ಮ ಭುಜ ನೇರವಾಗಿರ್ಬೇಕು, ಭುಜ ಗೋಡೆಗೆ ತಾಗಿರ್ಬೇಕು. ನಿಧಾನವಾಗಿ ಒಂದು ಸಪೋರ್ಟ್ ಅನ್ನು ಹಿಡ್ಕೊಂಡು 45ರಿಂದ 60 ಡಿಗ್ರಿ ಮಂಡಿ ಮಡಚೋ ರೀತಿಯಲ್ಲಿ ನಾವು ಸ್ಲೈಡ್ ಮಾಡ್ಬೇಕು. ಕೂತ್ಕೊಳ್ಳೋ ಪೊಸಿಷನ್ಗೆ ಹೋಗ್ಬೇಕು, ನಿಧಾನವಾಗಿ ಏಳುವಂತದ್ದು. ಇದು ಕೂಡ ಒಂದು 8ರಿಂದ 10 ಸಲ ಮಾಡೋದ್ರಿಂದ ನಮ್ಮ ತೊಡೆಯ ಮಾಂಸಖಂಡಗಳಿಗೆ ಅನುಕೂಲ ಆಗ್ತಾ ಹೋಗುತ್ತೆ. ಇದು ಸಾಮಾನ್ಯವಾಗಿ ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಆಗಿರುವಂತ ವ್ಯಾಯಾಮ. ಆದ್ರೆ ಮಂಡಿ ನೋವಿಗೆ ನಾನು ವ್ಯಾಯಾಮಗಳನ್ನ ಮಾಡಬೇಕು, ಏನು ವ್ಯಾಯಾಮ ಮಾಡಬಹುದು ಡಾಕ್ಟ್ರೆ ಡೀಟೇಲ್ಸ್ ಹೇಳಿ ಅಂತಂದ್ರೆ, ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ 5 ಸುಲಭ ವ್ಯಾಯಾಮಗಳನ್ನ ಯಾವ್ದು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನೀವು ಇಲ್ಲಿ ನೋಡಬಹುದು. ಅದರಲ್ಲಿ ಎಲ್ಲಾ ಡೀಟೇಲ್ಸ್ ಅನ್ನ ಯಾವ್ದು ಮಾಡಬೇಕು ಅಂತ ಹೇಳಿದ್ದೀನಿ. ನನಗೆ ಎಷ್ಟೆಲ್ಲ ಟೈಮ್ ಇಲ್ಲ, ಒಂದೇ ವ್ಯಾಯಾಮ ಮಾಡೋಕ್ಕಾಗೋದು, ಯಾವ ವ್ಯಾಯಾಮ ಮಾಡಬಹುದು ಡಾಕ್ಟ್ರೆ ಅಂತ ಹೇಳಿದ್ರೆ, ಒಂದು ಗೋಲ್ಡನ್ ಎಕ್ಸರ್ಸೈಸ್ ಫಾರ್ ನೀ ಪೇನ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಯಾವ ವ್ಯಾಯಾಮ ತೊಡೆಯ ಮುಂಭಾಗದ ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್ ಹೇಗೆ ಮಾಡಿದ್ರೆ ನಮ್ಗೆ ಕಡಿಮೆ ಟೈಮ್ ಅಲ್ಲಿ ಈ ಮಾಂಸಖಂಡಗಳನ್ನು ಗಟ್ಟಿಯಾಗಿ ಇಟ್ಕೋಬಹುದು ಅನ್ನೋದ್ರ ಬಗ್ಗೆ ಆ ವಿಡಿಯೋದಲ್ಲಿ ಡೀಟೇಲ್ಸ್ ಇದೆ. ಸೊ ಇದೇ ರೀತಿ ಮಂಡಿ ನೋವಿನ ಬಗ್ಗೆ ಹಲವಾರು ವಿಡಿಯೋಗಳನ್ನ ನನ್ನ ಚಾನೆಲ್ ನಲ್ಲಿ ಇದೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಯಾರಿಗೆ ನಿಮ್ಮ ಮನೆಯಲ್ಲಿ ಮಂಡಿ ನೋವಿದೆಯೋ ಅವ್ರ ಜೊತೆ ಶೇರ್ ಮಾಡಿ, ಅವ್ರಿಗೆ ತೋರಿಸಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.